ದಾವಣಗೆರೆಯಲ್ಲಿ ಸಿಲಿಂಡರ್ ಗೋದಾಮಿನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಗೋದಾಮಿನಲ್ಲಿ 8ಕ್ಕೂ ಹೆಚ್ಚು ಸಿಲಿಂಡರ್ ಸ್ಫೋಟ ಆಗಿದೆ. ಅಡಕೆ ತೋಟದಲ್ಲಿ ಇರುವ ಸಿಲಿಂಡರ್ ಗೋದಾಮು ಇದು. ಕಲ್ಪನಾಹಳ್ಳಿ ಗ್ರಾಮದ ಅಡಕೆ ತೋಟದಲ್ಲಿ ನಡೆದಿರುವಂತಹ ಘಟನೆ ಇದು. ದೊಗಳ್ಳಿ ಶಿವಕುಮಾರ್ ಅವರಿಗೆ ಸೇರಿದಂತ ಗೋದಾಮು ನೋಡಿ ಹೇಗ್ ಬ್ಲಾಸ್ಟ್ ಆಗಿದೆ ಅಂತ. ಬ್ಲಾಸ್ಟ್ ಆಗಿರುವಂತಹ ದೃಶ್ಯ ಕೂಡ ಕ್ಯಾಪ್ಚರ್ ಮಾಡಿದ್ದಾರೆ. ದೊಡ್ಡದಾಗಿ ಬ್ಲಾಸ್ಟ್ ಆಗಿದೆ, ಜೊತೆಗೆ ಹೊಗೆ ಆವರಿಸಿಕೊಂಡಿದೆ, ಬೆಂಕಿ ಕಾಣಿಸ್ಕೊಂಡಿದೆ. ಅನಿಲ್ ಅನ್ನೋರು ಇಲ್ಲಿ ಸಿಲಿಂಡರ್ ಅನ್ನ ಸಂಗ್ರಹಿಸಿಡ್ತಾ ಇದ್ರು ಅಂತ ಗೊತ್ತಾಗ್ತಾ ಇದೆ. ಘಟನೆಯಲ್ಲಿ ಅನಿಲ್ ಅವರಿಗೆ ಗಂಭೀರ ಗಾಯ ಆಗಿದೆ. ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿಯನ್ನ ನಿಯಂತ್ರಣಕ್ಕೆ ತಂದಿದ್ದಾರೆ. ಇದು ಸ್ಫೋಟಗೊಂಡಂತ ಸಂದರ್ಭದ ದೃಶ್ಯ. ಸಾಧಾರಣ 8ಕ್ಕೂ ಹೆಚ್ಚು ಸಿಲಿಂಡರ್ ಸ್ಫೋಟ ಆಗಿದೆ. ಪ್ರತಿನಿಧಿ ಬಸವರಾಜ್ ಇದಕ್ಕೆ ಸಂಬಂಧಪಟ್ಟಾಗೆ ಮಾಹಿತಿಯನ್ನ ಕೊಡ್ತಾರೆ. ಬಸವರಾಜ್, ಏನಿದು, ಯಾವ ಕಾರಣಕ್ಕೆ ಇಲ್ಲಿ ಸಿಲಿಂಡರ್ಗಳನ್ನ ಕಲೆಕ್ಟ್ ಮಾಡಿ ಇಟ್ಟಿದ್ರು? ಗೋದಾಮು ಅಡಿಕೆ ತೋಟದಲ್ಲಿ ಇತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಯಾರ್ಯಾರಿದ್ರು, ಏನ್ ಡೀಟೇಲ್ ಗೊತ್ತಾಗ್ತಾ ಇದೆ ಬಸವರಾಜ್? ಚೈತ್ರ, ಇದು ಕಲ್ಪನಹಳ್ಳಿ ಅಂತ ದಾವಣಗೆರೆಯಿಂದ ಸುಮಾರು ಒಂದು 50 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥದ್ದು. ಅಡಿಕೆ ತೋಟದಲ್ಲಿ ಇದೇನು ಅಡಿಕೆ ಸಂಸ್ಕರಣೆಗಾಗಿ ಒಂದು ಗೋದಾಮನ್ನು ಕಟ್ಟಿದ್ರು ಅವರು, ದೊಗ್ಗಳ್ಳಿ ಶಿವಕುಮಾರ್ ಅಂತಕ್ಕಂಥವ್ರು. ಆದ್ರೆ ಅಡಿಕೆ ಸಂಸ್ಕರಣೆ ಬಿಟ್ಟು ಅದು ಖಾಲಿ ಇದ್ದ ಕಾರಣಕ್ಕಾಗಿ ಅವ್ರಿಗೆ ಒಬ್ಬರಿಗೆ ಅನಿಲ್ ಅನ್ನೋರಿಗೆ ಇಲ್ಲಿ ಸಿಲಿಂಡರ್ ಇಟ್ಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಸಿಲಿಂಡರ್ ಇವತ್ತೇನು ನೀವು ಸುಮಾರು ಒಂದು 20ರಿಂದ 25 ಸಿಲಿಂಡರ್ ಇದ್ದೇವೆ ಅಂತ ಮಾಹಿತಿ ಇದೆ. ಈಗಾಗಲೇ 8ರಿಂದ 10 ಸಿಲಿಂಡರ್ ಸ್ಫೋಟ ಆಗಿರ್ತಕ್ಕಂಥ ಅಗ್ನಿಶಾಮಕ ದಳದ ಸಿಬ್ಬಂದಿ ಬಂದು ಈಗಾಗಲೇ ಬೆಂಕಿಯನ್ನು ನಿಯಂತ್ರಿಸಿದ್ದಾರೆ. ಮತ್ತು ಆ ಸಿಲಿಂಡರ್, ಉಳಿದಂತ ಸಿಲಿಂಡರ್ಗಳನ್ನು ಕೂಡ ಯಾವುದೇ ರೀತಿ ಸ್ಫೋಟ ಆಗದ ರೀತಿಯಲ್ಲಿ ಒಂದು ಏನು ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. ಇದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಇಲ್ಲಿ ಸ್ಥಳೀಯರು ಹೇಳುವ ಪ್ರಕಾರ ಯಾರು ಇಲ್ಲಿ ಸಿಗರೇಟ್ ಅನ್ನು ಸೇರ್ತಾ ಇದ್ರು, ಆ ವೇಳೆ ಈ ರೀತಿಯಾದಂತಹ ಒಂದು ಘಟನೆ ಸಂಭವಿಸಿದೆ. ಇದಕ್ಕಾಗಿ ಒಂದು ಸ್ಫೋಟ ಆಗಿದೆ ಅಂತಕ್ಕಂಥ ಪ್ರಾಥಮಿಕ ಮಾಹಿತಿ ಗೊತ್ತಾಗ್ತದೆ. ಈಗ ಘಟನಾ ಸ್ಥಳಕ್ಕೆ ದಾವಣಗೆರೆ ಜಿಲ್ಲಾ ಎಸ್ ಪಿ ಆದಂತಹ ಡಾಕ್ಟರ್ ಎಚ್.ಟಿ. ಶೇಖರ್ ಅವರು ಕೂಡ ಬಂದಿರತಕ್ಕಂಥದ್ದು, ಜೊತೆಗೆ ಅಗ್ನಿಶಾಮಕ ದಳದ ಅಧಿಕಾರಿಗಳು ಕೂಡ ಬಂದಿರತಕ್ಕಂಥದ್ದು. ಇದಕ್ಕೆ ಮುಖ್ಯ ಕಾರಣ ಇರತಕ್ಕಂಥ ಅಡಿಕೆ ಸಂಸ್ಕರಣೆ ಘಟಕದಲ್ಲಿ ಈ ರೀತಿಯಾದಂತಹ ಒಂದು ಸಿಲಿಂಡರ್ ಅನ್ನ ಏನು ಕಾನೂನು ಬಾಹಿರವಾಗಿ ಇಟ್ಕೊಳ್ಳಿಕ್ಕೆ ಮತ್ತೆ ಯಾವುದೇ ಮುಂಜಾಗ್ರತಾ ಕ್ರಮಗಳಿಲ್ಲದೆ, ಅದಕ್ಕೆ ಸುರಕ್ಷತೆ ಕ್ರಮಗಳು ಇಲ್ಲದೆ ಒಂದು ಸಿಲಿಂಡರ್ ನ ಸಂಗ್ರಹ ಮಾಡ್ತಾ ಇದ್ರು. ಜೊತೆಗೆ ಸುಮಾರು 100ರಿಂದ 200 ಮೀಟರ್ ದೂರದಲ್ಲಿ ಕೂಡ ಸಿಲಿಂಡರ್ ಸಿಡಿದು ಬಿದ್ದಿರ್ತಕ್ಕಂಥದ್ದು, ಏನು ಹಾರಿ ಬೇರೆ ಕಡೆ ಜಮೀನಿನಲ್ಲಿ ಬಿದ್ದಿರ್ತಕ್ಕಂಥದ್ದು. ಅಕ್ಕಪಕ್ಕದಲ್ಲಿ ಯಾವುದೇ ಜನ ದುರಂತ ತಪ್ಪಿದೆ ಅಂತ ಹೇಳ್ಬೋದು. ಚೈತ್ರ, ಆಲ್ ರೈಟ್, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ. ಅಯ್ಯಪ್ಪ, ಇಲ್ಲಿ ಹೋಗ ಫೋನ್ ಮಾಡ್ರಿ ಅಂದ್ರು, ಇಲ್ಲಿ ಮಾಡಿ ಹೇಳಿ ನಂಬಿಡ್ರಿ. ವಿಡಿಯೋ ಮಾಡಿ ನೋಡಿ.